ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ನ 8ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಮೃತ್ಸರ್ನಲ್ಲಿ ಒಂದಷ್ಟು ಜಾಗಗಳನ್ನು ನೋಡಿದ ನಾವು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಇವತ್ತಿನ ಡೆಸ್ಟಿನೇಷನ್ ಆಗಿರುವಂತಹ ಪಟ್ನಿ ಟಾಪ್ ಕಡೆಗೆ ನಮ್ಮ ಬೈಕನ್ನು ತಿರುಗಿಸಿದ್ವಿ. ಅಮೃತ್ಸರ್ನಿಂದ ಹೊರಟು ಜಮ್ಮು ಆ್ಯಂಡ್ ಕಾಶ್ಮೀರ ಯೂನಿಯನ್ ಟೆರಿಟರಿಗೆ ಪ್ರವೇಶಿಸುವ ದಿನ ಇದು ಸ್ನೇಹಿತರೆ. ರಸ್ತೆಯಲ್ಲಿ ಹಸಿರು ಬೆಟ್ಟಗಳು ಹೆಚ್ಚಾಗ್ತಾ ಇದ್ವು, ಗಾಳಿ ತಣ್ಣಗಾಗ್ತಾ ಇತ್ತು, ಬಿಸಿಲು ಮಾತ್ರ ಇನ್ನೂ ತೀವ್ರವಾಗೇ ಇತ್ತು. ಆದರೆ ನಿಧಾನವಾಗಿ ಉತ್ತರಕ್ಕೆ ಹೋಗ್ತಾ ಇದ್ದಂತೆ ಪ್ರಕೃತಿ ಬದಲಾಗ್ತಾ ಇತ್ತು, ರಸ್ತೆಗಳು ಸುಂದರವಾಗ್ತಾ ಇದ್ವು. ಆದರೆ ಕೆಲವು ಕಡೆಗಳಲ್ಲಿ ನಿರ್ಮಾಣದ ಕೆಲಸಗಳಿಂದಾಗಿ ಟ್ರಾಫಿಕ್ ಸ್ವಲ್ಪ ಸಿಕ್ತು. ಇನ್ನು ಇವತ್ತಿನ ಅತಿ ದೊಡ್ಡ ಹೈಲೈಟ್ಸ್ ಚೆನಾನಿ ನಾಶ್ರಿ ಟನಲ್ ಸ್ನೇಹಿತರೆ. ಭಾರತದ ಅತಿ ಉದ್ದದ ರಸ್ತೆ ಟನಲ್ಗಳಲ್ಲಿ ಒಂದು, ಸುಮಾರು 9 ಕಿಲೋಮೀಟರ್. ಒಳಗೆ ಪ್ರವೇಶಿಸಿದಾಗ ಟನಲ್ ಲೈಟುಗಳು, ತಣ್ಣಗಿನ ಗಾಳಿ ಮತ್ತು ಎಂಜಿನ್ ಸೌಂಡ್ ಎಕೋ ಆಗ್ತಾ ಇತ್ತು. ಟನಲ್ ದಾಟಿ ಹೊರಗೆ ಬಂದಾಗ ದೃಶ್ಯವೇ ಬದಲಾಗಿತ್ತು. ಹಸಿರು ಬೆಟ್ಟಗಳು, ತಣ್ಣಗಿನ ಗಾಳಿ ಮತ್ತು ಕಾಶ್ಮೀರದ ಆ ಮೊದಲ ಸುಳಿವು ಕಣ್ಣನ್ನು ತುಂಬಿಸ್ತು. ಸಂಜೆಯ ಹೊತ್ತಿಗೆ ಅಂತಿಮವಾಗಿ ನಾವು ಪಟ್ನಿ ಟಾಪನ್ನು ತಲುಪಿದ್ವಿ. ಎತ್ತರದ ಬೆಟ್ಟಗಳ ನಡುವೆ ತಣ್ಣಗಿನ ಗಾಳಿ, ಹಸಿರು ಅರಣ್ಯಗಳ ದೀರ್ಘ ರೈಡಿಂಗ್ ನಂತರ ಈ ಶಾಂತಿ ನಮಗೆ ಬಹಳ ಸುಖವನ್ನು ಕೊಡ್ತು. ಸ್ನೇಹಿತರೆ, ಇವತ್ತು ಮತ್ತೊಂದು ದೊಡ್ಡ ಮೈಲುಗಲ್ಲನ್ನು ನಾವು ದಾಟಿದ್ದೀವಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಪ್ರವೇಶ. ಲದಾಖ್ ಇನ್ನೂ ದೂರ ಇದೆ, ಆದ್ರೂ ನಾವು ಪ್ರತಿದಿನ ಅದಕ್ಕೆ ಹತ್ತಿರ ಆಗ್ತಾ ಇದ್ದೇವೆ. ಇನ್ನು ಇಷ್ಟು ಇವತ್ತಿನ ಕತೆ ಸ್ನೇಹಿತರೆ. ಮುಂದಿನ ಮಿನಿ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.